ಮಚ್ಚ ಬ್ಯೂಟಿ ಮಚ್ಚ ಆಂಟಿನಲ್ಲ ಮಚ್ಚ ಸ್ಪೀಡಾಗಿ ನಡಿಯಲ್ಲ ಮಗ ಗಾಡಿ ಅಂತ ಗಾಡಿ ಅಲ್ಲ. ಸೈಡ್ ಹಾಕೋ ಯಾಕ ಸೈಡ್ ಹಾಕಲ್ಲ ಯಾಕ ಮಗ ಎಲ್ಲ ಮೂವೀಸ್ನಲ್ಲೂ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಅಂಥದ್ರಲ್ಲಿ ಬೇಕಾ? ಈ ಚಿತ್ರಕ್ಕೆ ಸ್ಫೂರ್ತಿಯಾಗಿರುವ ನನ್ನ ಎಲ್ಲ ಹಳೆ ಡವ್ಗಳಿಗೂ ಧನ್ಯವಾದಗಳು. ಟಿಪಿಕಲ್ ಲವ್ ಸ್ಟೋರಿ ಬಗ್ಗೆ ತಿಳ್ಕೊಳೋದಕ್ಕೂ ಮುಂಚೆ ಲವ್ ಮಾಡೋ ಹುಡುಗ ಹುಡುಗಿ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಮೀನ್ ಬಾಯ್ ಅಂಡ್ ಗರ್ಲ್. ಹಲೋ ಹಲೋ, ನಿಮ್ಮ ಮಚ್ಚಿ ಮನೇಲಿ ಯಾರೋ ಇಲ್ಲ ಅಂದಲ್ಲೇ. ಮತ್ತೆ 40,000 ಬೊಕ್ಕ. ಹುಡುಗರಿಗೆ ಕಂಟ್ರೋಲ್ ಕಮ್ಮಿ, ಹುಡುಗಿರಿಗೆ ಕ್ಲಾರಿಟಿ ಕಮ್ಮಿ. ಎರಡ್ 2016-17ನೇ ಸಾಲಿನ ಕ್ಯಾಲೆಂಡರ್ನಲ್ಲಿ 3ನೇ ತಿಂಗಳು 6ನೇ ತಾರೀಕು ಶುಕ್ರವಾರ ಮಾರ್ನಿಂಗ್ 7:49 ಅವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋದ. ಮಾನ ಮುಚ್ಚೋದು 20 ರೂಪಾಯಿ, ಅದ್ರ ಮೇಲೆ ಮುಚ್ಚೋದು 150 ರೂಪಾಯಿ. ನಾಳೆ ಎಕ್ಸಾಮ್. ನೀನು ಅಷ್ಟೇನು ಹೆಲ್ಪ್ ಮಾಡ್ಬೇಕಿಲ್ಲ. ಎಕ್ಸಾಮ್ ನಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್ನ ನನ್ನ ಅಕ್ಕಪಕ್ಕ ಓಡಿಸಪ್ಪ. ಅಂತ ಫಿಗರ್ ಏನೂ ಅಲ್ಲ, ಬಟ್ ಇವಳಿಂದ ಬೆಳೆದ್ರಲ್ಲಿ ಲಾಸ್ ಏನೂ ಇಲ್ಲ. ಆಪಲ್ ಯಾವ ಕಲರ್ ಇದ್ರೆ ಏನೋ ಹಚ್ಕೊಂಡು ತಿನ್ಬೇಕಷ್ಟೆ. ಹಲೋ ಮೇಡಮ್. ಮಚ್ಚ ಡೀಟೇಲ್ಸ್ ತಿಳ್ಕೊಂಡ ಪಕ್ಕ ಏನ್ ಮ್ಯಾಟ್ರು? ನಾನು ಹೇಳೋದಕ್ಕಿಂತ ನೀನ್ ಕೇಳೋದಕ್ಕಿಂತ ಏವಿ ನೋಡಿ. ಮೇಡಮ್, ನಿಮ್ಮನ್ನ ನೋಡ್ದಾಗಿಂದ ನಿಮ್ಮನ್ನೇ ಮದುವೆ ಆಗಿ ಕಾನೂನು ಪ್ರಕಾರ ಒಂದು ಮಗು ಮಾಡ್ಕೊಂಡು ಸುಖ ಸಂಸಾರ ಸಾಗಿಸಿ. ಮಚ್ಚ, ಎಲ್ಲಾ ಗಂಡಸರ ಕೆಪಾಸಿಟಿನೂ ವರ್ಷಕ್ಕೊಂದೇ. ನೀನೇನಾದ್ರೂ ತಿಂಗಳಿಗೊಂದ್ ಮಾಡಂಗಿದ್ರೆ ಹೇಳಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದಕ್ಕಾಗಿ ನಮ್ಮ ಮೂವಿನಲ್ಲಿ ಜಸ್ಟ್ ಎಕ್ಸ್ಪೋಸಿಂಗ್ ಮಾಡಿದ್ರೆ ಅಷ್ಟೇ. ಯಾರೋ ಮಚ್ಚ ಪ್ರಪೋಸ್ ಮಾಡಿದ್ದು? ಆ ದುರಾದೃಷ್ಟವಂತ ನಾನೇ ಮಚ್ಚ. ತೂ ಕಚಡ ನನ್ ಮಗನ. ಅವಳು ಕಾಫಿ ಶಾಪ್ಗೆ ಬರಕ್ ಹೇಳಿದಳ. ಬೇಸಿಗೆಗಾಲದಲ್ಲಿ ಬಿಸಿಲು ಬಂತು, ಚಳಿಗಾಲದಲ್ಲಿ ಚಳಿನೂ ಬಂತು, ಬಟ್ ಮಳೆಗಾಲದಲ್ಲಿ ಮಳೆನೇ ಬರ್ಲಿಲ್ಲ. ಆದ್ರೂ ಟ್ಯಾಂಕ್ ಫುಲ್ ಆಗಿತ್ತು. ಆ ಡ್ರಿಂಕ್ಸ್ ಕುಡಿಬೇಕಾದ್ರೆ ಕಾಫಿ ಕರೆದ್ಲು ಇವನ್ ಫಸ್ಟ್ ಡವ್. ಹೆಸರು ನೀರು, ಹೈಟು 5.3, ವೆಯ್ಟ್ 40, ಕಲರ್ ಆವರೇಜ್, ಫಿಸಿಕ್ಸ್ ಗೊತ್ತಿಲ್ಲ. ಬಂದ ನೋಡು. ಹಲೋ, ಏನ್ರಿ ನಮ್ಮಿಂದ ಬೀಳ್ತಾ ಇದೀರಾ? ಏನ್ ಸಮಾಚಾರ? ಹೂವಿಂದ ಬೀಳ್ತಾರ ಹೊತ್ತು ಹೂಕೋಸಿಂದ ಬೀಳ್ತಾರ. ನಿಮ್ ಬಾಯ್ ಫ್ರೆಂಡ್ಸ್ ಯಾರನ್ನಿದ್ದಾರ? 4 ಜನ. ನನ್ಗೆ, ಅವಳಿಗಲ್ಲ. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಬಿಸ್ಕೆಟ್ ಬೇಕಾ? ನೀವು ಕ್ಲಾಸ್ ಫಸ್ಟ್ ಅಲ್ವಾ? ನಿಮ್ ತರ ಕ್ಯೂಟ್ ಗರ್ಲ್ಸ್ ಕ್ಲಾಸ್ ಫಸ್ಟ್ ಅಲ್ವಾ? ಕ್ರೀಮ್ ಬಿಸ್ಕೆಟ್ ತಿಂತೀರಾ? ನೀವು ನೋಡಕ್ ಇಷ್ಟೊಂದು ಕಲರ್, ಯಾವ ಪೌಡರ್ ಹಾಕ್ತೀರಾ? ಬ್ಲೀಚಿಂಗ್ ಪೌಡರ್.
ನೋಡಿ ಕಾರ್ತಿಕ್ ನೋಡಿ ಕಾರ್ತಿಕ್, ಸುಮ್ಮನೆ ನಾನು ಹಿಂದೆ ಸುತ್ತಬೇಡಿ. ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ನೋಡಿ, ಟೈಮ್ ವೇಸ್ಟ್ ಮಾಡದೆ ಬಿಲ್ ಕಟ್ ಹೋಗ್ರಿ. ಸರ್ ಬಿಲ್. ಬಿಲ್ ಜಾಸ್ತಿ ಅಂದ್ರೆ ಜಾಸ್ತಿ ಕಮ್ಮಿ ಬಂತು, ಬಟ್ ನನ್ನ ಹತ್ರ 100 ರೂಪಾಯಿ ಮಾತ್ರ ಇತ್ತು. ಇಂಥ ಟೈಮಲ್ಲಿ ನೆನಪಾಗೋದು ಹಲೋ ಮಚ. ಮಚ್ಚ ಪಾರ್ಟಿನಾ? ಮಚ ಪಾರ್ಟಿ ಹೋಯ್ತು, ಬಿಲ್ ಕಟ್ ಹೋಗು. ಓ ಸಾರಿ ಮಚ್ಚ. ಡಿ ನನ್ನ ಮಕ್ಳು ಸೇಫ್ಟಿ ತಗೋ ಅಂತಾರೆ, ಬಿಲ್ ನಂದಲ್ಲಪ್ಪ ಅಂತಾರೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಲವ್ ಬ್ರೇಕಪ್ ಆದ್ರೆ ಎಲ್ಲಾ ಗಂಡಸರು ಕೂದ್ಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಬಾಳ್ತಾ ಇದ್ರೆ ನಮ್ ಹುಡುಗ ತಿರುಪ್ತಿಗೆ ಹೋಗಿ ಎಲ್ಲ ಶೇವ್ ಮಾಡಿಸ್ಕೊಂಡ. ನೋಡು ಮಗ, ಇವಾಗ ಹೇಳ್ತಾ ಇದೀನಿ, ಸ್ಪೋಕನ್ ಇಂಗ್ಲಿಷ್ ತರ ಅಂಡು ಇಪ್ಪು ದಿಸ್ಸು ಆಫಪ್ಪ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ತಗ ನೀವು ಕರೆ ಮಾಡ್ತಿರೋ ಚಂದದಾರರು ಈ ಕರೆ ನಿರತರಾಗಿದ್ದಾರೆ. ಸ್ವಲ್ಪ ಸಮಯ ಇದ್ದರೆ ನಂತರ ಕರೆ ಮಾಡಿ. ಈ ತರ ಅಚ್ಚ ಕನ್ನಡದಲ್ಲೇ ವಾಟ್ ಐ ಆಮ್ ಟೆಲ್ಲಿಂಗ್. ಏ ಕೂಡಲ ಇಂಗ್ಲಿಷ್ ಬಿಟ್ಟು ಕನ್ನಡ ಬರೋದೇ. ಸಾರಿ ಮಚ್ಚ, ಸಾರಿ ಮಚ್ಚ. ಸೌಂಡ್ ಬರ್ಬಾರ್ದಲೇ. The figure is beautiful and build up. ಅದನ್ನ ಅವಳನ್ನ ಕೇಳಿದ್ರೆ ಈಗ ನನ್ನ ಹತ್ರ ಸಾಯ್ತಾ ಇದೆಯಾ ನೀನು? ಅದು 25 ಕಿಲೋಮೀಟರ್ ಕರ್ಕೊಂಡ್ಬಂದು. ಐ ಚಾಲೆಂಜ್ ದಟ್ ಆವರೇಜ್ ಫಿಗರ್ಲಿ ಅಲ್ಲ, ಡೈರೆಕ್ಟ್ ಫಿಗರ್ಗೆ ಚಾಲೆಂಜ್. ಐ ನೀನು, ಐ ನಾನು, ನೆಕ್ಸ್ಟ್ ಇಬ್ರು ಸೇರಿ ಯು ಇಸ್ ದ ಮದುವೆ ಗಾಡಿ ಎತ್ಕೊಂಡು ಫಿಗರ್ ಹೋಮ್ ಗೋವಾ. ನೀನು ನಾನು ಸೇರಿ ನನ್ನ ಬೈಕ್ ಎತ್ಕೊಂಡು ಫಿಗರ್ ಮನೆ ಹತ್ರಕ್ಕೆ ಹೋಗ್ಬೇಕು. ನನ್ನ ಬೈಕು ಬುಕ್ ಮಾಡ್ಕೊಂಡ್ಬಿಟ್ಟಿದ್ಯಾ ಮಾಡಿದ ಐ ಅಂಡ್ ಶೇರ್ ಮ್ಯಾರೇಜ್ ಗೋ ಯು ಮಚ್ಚ. ನಿನ್ ಕೈ ಮುಚ್ಚ. ನೀನ್ ಹೇಳೋದಕ್ಕೆಲ್ಲ ಸುಮ್ಮನೆ ಅನ್ಬೇಕು. ಅವ್ರಿಗೆ ಏನ್ ಮಾಡಿದ್ಲು? ಅವ್ರ ಫ್ರೆಂಡ್ ಕರ್ಕೊಂಬಂದು ನಿನ್ ಮುಂದೆ ನೀನ್ ಏನ್ ಮಾಡ್ಬೇಕು? ನಿನ್ನ ನಾನು ಕರ್ಕೊಂಡೋಗಿ ಮಾತಾಡ್ಬೇಕು. ಆಯ್ತಾ? ಆಯ್ತು ಮಚ್ಚ. ಹಂಗಾರೆ ಏನಂತ ಒಂದೇ ಒಂದು ಇದಾಗಿ ಊಟದಿಂದ ಹೋದ್ರೆ ಯಾವ ಬರ್ತದೆ, ಹುಡುಗಿರಿಂದ ಹೋದ್ರೆ ಯಾವ ಬರ್ತದೆ. ಬೆಂಗಳೂರಿನ 3ನೇ ಅಡ್ಡ ರಸ್ತೆ, 6ನೇ ಉದ್ದ ರಸ್ತೆ, ರಿಂಕಲ್ ರೂಟು, ಸಪ್ತಗಿರಿ ಸ್ಪಾಟು, 9ನೇ ಮನೆ ಪಕ್ಕದ್ದು. 6 ತಿಂಗಳು ಗಡ್ಡ ಕೂದಲು ಬರೋವರೆಗೂ ಮನೆಯಲ್ಲೇ ಮಲಗೋದು, ತಿನ್ನೋದು, ಹೇಳೋದು. ಇದು ಹೀರೋ ಇಂಟ್ರೊಡಕ್ಷನ್. ಹಲೋ ಮಿಸ್ಟರ್, ಬಸ್ಗೋಸ್ಕರ ವೈಟಿಂಗಾ? ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಬೇಡ ಬೇಡಿ, ಕರ್ನಾಟಕದಲ್ಲಿ ಗರ್ಲ್ಸ್ಗೆ ಬಸ್ಗೆ ವೇಟ್ ಮಾಡಬಾರ್ದು. ಬನ್ನಿ ಡ್ರಾಪ್ ಮಾಡ್ತೀನಿ. ನನಗೆ ಹೇಳಿದ್ರೆ ನಾನು ಕೇಳಿಲ್ಲ, ಎಲ್ಲಿ ಆಗೋದು ಕಷ್ಟ. ಗಾಡಿ ಗಾಡಿ ಕರ್ಕೊಂಡ್ ಬರ್ತೀರಾ? ಮಾತ್ರ ಗೊತ್ತಾಗಲ್ಲ. ಕೊಡ್ರಿ ಗಾಡಿ. ಮೇಂಟೈನ್ ಮಾಡೋದು ಬರಲ್ಲ. ರೀ ಹೋಗ್ರಿ ರೀ, ನಮ್ಮ ಪ್ರಾಬ್ಲಮ್ ನಮಗೆ, ನಿಮ್ದೊಂದು ಬಂದ್ಬಿಟ್ರೆ.
ಹೋಗ್ಲಿ ಬಿಡ್ರಿ, ನಟರಾಜ ಸರ್ವಿಸ್ ಇದೆಯಲ್ಲ, ಯೂಸ್ ಮಾಡೋಣ ಬನ್ನಿ. ರೀ ಗಾಡಿ ನಿಮ್ದಲ್ವಾ? ಅಲ್ಲ, ಆಕ್ಚುಲಿ ನಾನು ಒಬ್ಳೇ ಬರ್ತಿದ್ದೆ, ಸಿಂಗಲ್ ಆಗಿ ಗಾಡಿ ನಿಂತಿತ್ತು, ಯಾರು ಇರ್ಲಿಲ್ಲ, ಅದಕ್ಕೆ ಹಾಕೊಂಡ್ ಬಂದೆ. ಬಕ್ರ ತರ ನೀವು ಸಿಗ್ತೀವಿ. ರೀ ನಿಲ್ಸಿ ನೀವು ಹುಡುಗಿರು ಕಿಲಾಡಿ ಕಾಲೇಜ್ಗೆ ಸ್ಟೂಡೆಂಟ್ಸ್ ಅಲ್ವಾ? ನೀವು ಹುಡುಗರೇನ್ ಕಮ್ಮಿನಾ? ಹುಡುಗಿರ ಎದುರುಗಡೆ ಕಂಡ್ರೆ ಸಾಕು ಹಲ್ ತೆರ್ಕೊಂಡು ಸ್ಮೈಲ್ ಕೊಡ್ತೀರಾ? ರೀ ಬಿಡ್ರಿ ಹೋಗ್ತೇನೆ. ರೀ ಬನ್ರಿ, ನಿಮ್ ಶೀಲಕ್ ನಾನೇ ಗ್ಯಾರಂಟಿ. ಬನ್ರಿ ರೀ, ನೀವ್ ಗಡ್ಡ ಬೋಡ್ಸಿ ನಿಮ್ ಪೂರ್ತಿ ಮುಖ ನೋಡಕ್ ಬರ್ಬೇಕಂದ್ರೆ ಯಾವ ನಂಬರ್ಗೆ ಕಾಲ್ ಮಾಡೋದು? ತಗೊಳ್ಳಿ 88673737. ಈ ಲಾಸ್ಟ್ ರಿಕ್ವೆಸ್ಟ್, ನಂಗೆ ಎಲ್ಲಾ ಮೂವೀಸ್ ನಲ್ಲಿ ಹೀರೋಯಿನ್ಸ್ ತರ ರೋಡ್ ಮೇಲೆ ಮಲ್ಕೊಂಡು ಆಕಾಶ ನೋಡ್ಕೊಂಡು ಮಾತಾಡ್ಬೇಕಂತ ಆಸೆ ರೀ. ನಿಮ್ಗ್ ಗೊತ್ತಾ, ನಾನ್ ಈ ತರ ಎಷ್ಟೊಂದ್ ಸಲ ರೋಡ್ ಮೇಲೆ ಮಲ್ಗ್ಬೇಕು ಅನ್ಕೊಂಡಿದ್ದೆ, ಬಟ್ ಆಗ್ಲೇ ಇಲ್ಲ. ಆದ್ರೆ ಇವತ್ತು ನಿಮ್ಮಿಂದ ಆಯ್ತು. ಥ್ಯಾಂಕ್ಸ್ ರೀ. ಫಸ್ಟ್ ಅಲ್ಲೂ ನಿಮ್ಮನ್ನು ನೋಡಿದಾಗ ತುಂಬಾ ಕೋಪ ಬಂತು, ಬಟ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನನ್ನ ಹಾರ್ಟಲ್ಲೂ ಲೈಟ್ ಆನ್ ಆಯ್ತು. ಥ್ಯಾಂಕ್ ಯು ರೀ. ಇಲ್ಲಿಂದ ನಮ್ ಹೀರೋದು 2ನೇ ಲವ್ ಸ್ಟೋರಿ ನಡೆಯುತ್ತೆ. ಬಟ್ ಜಾಮೂನು ಪಾರ್ಟ್ ಅಂತೂ ನಾನ್ ನಾಳೆ ಬರಲ್ಲ.